ಏನು ಹೇಳ್ತಾ ಇದ್ದೀರಿ ಮೇಡಮ್ ನೀವು? ನನ್ನ ಮಗಳು 5 ದಿವಸದಿಂದ ಅವಳು ಗಂಡನ ಮನೇಲಿಲ್ವಾ? ಹೌದು ಸರ್, ಪ್ರತಿ ಸತಿನೂ ಜಗಳ ಆದಾಗ ಇಲ್ಲಿಗೆ ಬರ್ತಾರಂತೆ. ಈ ಸತಿನೂ ಇಲ್ಲಿಗೆ ಬಂದಿದ್ದಾರೆ ಅಂತ ನಿಮ್ಮ ಅಳಿಯ ಹೇಳಿದ್ರು. ಹಾಂ, ಈಗ ಬಂದಾಗ ಮಾತಾಡ್ತಾನೆ. ಸರಿ ಇಲ್ಲ ಮೇಡಮ್, ನನ್ನ ಅಳಿಯ ಒಂಚೂರು ಸರಿ ಇಲ್ಲ. ಸರಿ ಇಲ್ಲ ಅಂದರೆ? ಆಡೋದಕ್ಕೇನು ಕೆಲಸ ಇಲ್ಲ, ಅದಕ್ಕೆ ಯಾವಾಗಲೂ ಏನೇನೋ ಸಬೂಬ್ ಹೇಳಿಬಿಟ್ಟು ನನ್ನ ಮಗಳನ್ನ ದುಡ್ಡಿಗೆ ಪೀಡಿಸ್ತಾ ಇದ್ದ. ಮತ್ತು PWDಯಲ್ಲಿ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅಂತ ಹೇಳಿದ್ರು. ಅದೇನೋ ನಿಜವೇ, ಆದರೆ ಇತ್ತೀಚೆಗೆ ಲಂಚ ತಿಂದುಬಿಟ್ಟ ಅಂತ ಅವನನ್ನು ಸಸ್ಪೆಂಡ್ ಮಾಡಿದ್ದಾರೆ. ದುಡ್ಡಿನ ಆಸೆಗೆ ಅವನೇ ನನ್ನ ಮಗಳನ್ನೇನೋ ಮಾಡಿರಬೇಕು. ದುಡ್ಡಿನ ಆಸೆಗೆ ತಮ್ಮ ಹೆಂಡತಿನ ತಾವೇ ಕಿಡ್ನಾಪ್ ಮಾಡ್ತಾರಾ? ಇದು ನಾನು ಹೇಳ್ತಿರೋ ಮಾತಲ್ಲ ಸರ್. ಸ್ವಲ್ಪ ದಿವಸದ ಹಿಂದೆ ನನ್ನ ಮಗಳೇ ಹಾಗಂತ ಹೇಳಿದ್ದು. ನಿಗೊಂದು ಒಳ್ಳೆ ಗಿಫ್ಟ್ ತಂದು ಇಟ್ಟಿದ್ದೀನಿ, ತಗೋ ಹೋಗು. ಹಾಗೆಲ್ಲ ಬಾಯ್ಬಿಟ್ಟು ಹೇಳಕ್ಕಾಗಲ್ಲ, ರೂಮಲ್ಲಿ ಇಟ್ಟಿದ್ದೀನಿ, ತಗೋ ಹೋಗು. ಏ, ನನ್ನ ಅಳಿಯನಿಗೆ ಪರಮ ಸಂತೋಷ ಆಗಿಬಿಡ್ತಿತ್ತು. ಆದರೆ ನನ್ನ ಮಗಳು ಹಾಗಲ್ಲ, ತುಂಬ ಸ್ವಾಭಿಮಾನಿ. ತನ್ನ ದುಡಿಮೆ ಹಣದಲ್ಲಿ ಒಂದಷ್ಟನ್ನು ಸೇವ್ ಮಾಡಿ ಹಾಗೋ ಒಟ್ಟಲ್ಲಿ ನನ್ನ ದುಡ್ಡನ್ನು ನನಗೆ ವಾಪಸ್ ಕೊಟ್ಬಿಡೋಳು. ಅಂಥ ಮನುಷ್ಯನ ಜೊತೆ ನಿಮ್ಮ ಮಗಳನ್ನ ಯಾಕಿರಕ್ಕೆ ಬಿಟ್ರಿ ಸರ್? ವರದಕ್ಷಿಣೆಗೋಸ್ಕರ ಕಿರುಕುಳ ಕೊಡೋದು ಅಪರಾಧ, ಅದನ್ನು ಎನ್ಕರೇಜ್ ಮಾಡೋದು ಇನ್ನೂ ದೊಡ್ಡ ಅಪರಾಧ ಅಲ್ವಾ? ಹೌದು ಸರ್, ಆದರೆ ಏನು ಮಾಡಲಿ, ನನ್ನ ಮಗಳು ತನ್ನ ಗಂಡನ್ನು ತುಂಬ ಪ್ರೀತಿಸ್ತಾ ಇದ್ಲು. ಅವನು ಎಷ್ಟೇ ಬೈಲಿ, ಎಷ್ಟೇ ಕಿರುಕುಳ ಕೊಡಲಿ, ಅವನನ್ನು ಬಿಟ್ಕೊಡ್ತಾ ಇರಲಿಲ್ಲ. ಮಗು ಕಾರಣಕ್ಕಿರ್ಬೋದಾ? ಇರ್ಬೋದು. ಇಷ್ಟೆಲ್ಲ ನೋವುಗಳ ಮಧ್ಯೆನೂ ದಿನಕ್ಕೂ ಒಂದು ಸರ್ತಿನಾದರೂ ನನಗೆ ಫೋನ್ ಮಾಡದೇ ಇರ್ತಾ ಇರಲಿಲ್ಲ. ಈಗ ಒಂದು 4-5 ದಿವಸದಿಂದ ಫೋನ್ ಮಾಡಿಲ್ಲ. ಏನೋ ಕೆಲಸದ ಒತ್ತಡ ಇರಬಹುದು ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ. ಇವತ್ತು ಇನ್ನಾಗಲ್ಲ, ನಾನೇ ಫೋನ್ ಮಾಡಿಬಿಡ್ತೀನಿ ಅಂದ್ಕೋತಾ ಇದ್ದೆ. ಅಷ್ಟರಲ್ಲೇ ನೀವು ಬಂದ್ರಿ. ಇಷ್ಟು ದಿವಸ ನಾನು ಅವನನ್ನು ಸಹಿಸ್ಕೊಂಡಿದ್ದೆ ನನ್ನ ಮಗಳಿಗೋಸ್ಕರ. ಈಗ ಅವಳೇ ಕಾಣೆ ಆಗಿದ್ದಾಳೆ ಅಂದಮೇಲೆ ನಾನು ಅವನನ್ನು ಸುಮ್ಮನೆ ಬಿಡೋಲ್ಲ.